ಮಗಳೇ ಶಿವಗಾಮಿ, ಅಮ್ಮ, ಯಾಕೆ ಮಗಳೇ ಹಾಗೆ ನೋಡ್ತಾ ಇದೀಯಾ? ಬಾ ಕೂತ್ಕೋ. ನಾನು ಮಗಳು ತಾಯಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅದರಲ್ಲೇನೂ ತಪ್ಪಿಲ್ಲ. ಬಾ ಮಗಳೇ ಕೂತ್ಕೋ. ಏನ್ ಮಗಳೇ, ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನಾನಿದ್ದೀನಿ, ಅವಳನ್ನ ನಾನು ಜೋಪಾನವಾಗಿ ನೋಡ್ಕೋತೀನಿ. ನೀನು ಜೊತೆಲಿದೆಯಾ ಅನ್ನೋ ನಂಬಿಕೆಯಿಂದ ನಿರಾಳವಾಗಿ ನಿದ್ರೆ ಮಾಡ್ತಿದ್ದಾಳೆ. ಯಾಕೆ ಮಗಳೇ ಹಾಗೆ ನೋಡ್ತಾ ಇದೆಯಾ? ಏನು ಮಾತಾಡ್ತಾನೆ ಇಲ್ಲ? ಅಮ್ಮ, ಭಕ್ತರಿಗೆ ನೂರಾರು ಬೇಡಿಕೆಗಳಿರುತ್ತೆ. ನನ್ನ ಆಸೆಗಳನ್ನ ಈಡೇರಿಸು, ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ಬಿಡು ಅಂತ ಬೇಡ್ಕೊಳ್ಬೇಕು ಅಂತ ಅನ್ಸತ್ತೆ. ಆದ್ರೆ ದೇವ್ರ ದರ್ಶನನೇ ಸಿಕ್ಕದ್ಮೇಲೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ಯಾವುದೂ ಇಲ್ಲ ಅಂತ ಅನ್ಸತ್ತೆ. ನಮ್ಮ ಆಸೆ, ನೋವು, ಸಮಸ್ಯೆಗಳ ಬಗ್ಗೆ ಎಲ್ಲಾನು ಆ ಕ್ಷಣಕ್ಕೆ ಮರ್ತೋಗುತ್ತೆ. ಇದ್ರ ಬಗ್ಗೆ ಚಿಂತೆನೇ ಇರಲ್ಲ. ನಾನು ಸದಾ ಕಾಲ ನಿಮ್ಮ ಜೊತೆನೇ ಇರ್ತೀನಿ. ಈ ಅವಮಾನ, ನೋವು ಯಾವುದೂ ಶಾಶ್ವತ ಅಲ್ಲ. ನನ್ನ ಅನುಗ್ರಹ ಯಾವತ್ತೂ ನಿಮ್ಮ ಮೇಲಿದ್ದೇ ಇರುತ್ತೆ. ನಿರಾಳವಾಗಿ ನಿದ್ರೆ ಮಾಡು.